ಹಸ್ತಾಂತರ ಹಾಗೂ ನಾಮಫಲಕ ಅನಾವರಣ ಕಾರ್ಯಕ್ರಮ. ಟಿ. ನರಸೀಪುರ ತಾಲೂಕು ಕನ್ನಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರ್ಥಿಕ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ಹಾಗೂ ಕೆರೆ ಸಮಿತಿ ಗ್ರಾಮಸ್ಥರ ಸಹಭಾಗಿತ್ವದೊಂದಿಗೆ 824ನೇ ನಮ್ಮೂರು ನಮ್ಮ ಕೆರೆ ನಾಮಫಲಕ ಅನಾವರಣ, ಬಾಗಿನ ಅರ್ಪಣೆ ಹಾಗೂ ಕೆರೆ ಹಸ್ತಾಂತರ ಕಾರ್ಯಕ್ರಮ ನಡೆಸಲಾಯಿತು. ರಾಜ್ಯದಾದ್ಯಂತ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಇದುವರೆಗೆ 918 ಕೆರೆಗಳ ಹೂಳು ತೆಗೆದು ಅಭಿವೃದ್ಧಿಪಡಿಸಲಾಗಿದೆ. ಇದರ ಮಹತ್ವ ಹಾಗೂ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿದರು. ಹಾಗೆ ಶ್ರೀ ಕ್ಷೇತ್ರದ 800 ವರ್ಷಗಳ ಇತಿಹಾಸ ಹಾಗೂ ಪೂಜ್ಯರ ಚತುರ್ವಿಧಾನ ಪರಂಪರೆ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮನಮಟ್ಟು ಮಾಡುವಂತೆ ತಿಳಿಸಿದರು. ಶ್ರೀ ಲಕ್ಷ್ಮಣ ಮಾತನಾಡಿ, ಶ್ರೀ ಕ್ಷೇತ್ರದಿಂದ ಅನುದಾನ ಪಡೆದು ನಮ್ಮೂರ ಕೆರೆಗೆ ಪುನರ್ಜೀವ ನೀಡಿದಂತಾಗಿದೆ. ಇದರ ಅನುಕೂಲ ಗ್ರಾಮಸ್ಥರು ಪಡೆಯಲು ತಿಳಿಸಿದರು. ಹಾಗೆ ಪೂಜ್ಯರ ಅಧ್ಯಕ್ಷತೆಯಲ್ಲಿ ಸಂಸ್ಥೆ ಮಾಡುತ್ತಿರುವ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೃತಜ್ಞರಾಗಿರಬೇಕೆಂದು ತಿಳಿಸುತ್ತಾ, ಇತ್ತೀಚಿನ ದಿನದಲ್ಲಿ ಕಿಡಿಗೇಡಿಗಳು ದುಷ್ಕೃತ್ಯ ನಡೆಸುತ್ತಿದ್ದು, ಇದರ ವಿರುದ್ಧ ನಾವೆಲ್ಲರೂ ಸಿಡಿದು ನಿಲ್ಲುವ ಕಾಲ ಬಂದಿದೆ. ಶ್ರೀ ಮಂಜುನಾಥ ಕಿಡಿಗೇಡಿಗಳ ನಾಶ ಮಾಡೇ ಮಾಡುತ್ತಾನೆ, ಧರ್ಮಕ್ಕೆ ಸತ್ಯಕ್ಕೆ ಯಾವಾಗಲೂ ಜಯ ಎಂದು ತಿಳಿಸಿದರು. ಗುರುಮೂರ್ತಿ ಮಾತನಾಡುತ್ತಾ, ಕ್ಷೇತ್ರಕ್ಕೆ ಹಾಗೂ ಪೂಜ್ಯರಿಗೆ ಬಂದಿರುವ ಸಂಕಷ್ಟ ಸೂರ್ಯನಿಗೆ ಮೋಡ ಕವಿದ ಹಾಗೆ ಕ್ಷಣಿಕ ಮಾತ್ರ ಸತ್ಯಮೇವ ಜಯತೆ, ಮೋಡ ಸರಿದ ನಂತರ ಬೆಳಕು ಬರುವ ಹಾಗೆ ಕಿಡಿಗೇಡಿಗಳು ನಾಶವಾಗುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭ ವಲಯ ಮೇಲ್ವಿಚಾರಕರಾದ ಕುಮಾರಿ, ಕೃಷಿ ಮೇಲ್ವಿಚಾರಕ ಶಿವಶಂಕರ್, ಸೇವಾ ಪ್ರತಿನಿಧಿ ಮಮತಾ, ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.